ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಎಂ ಮಾರಂಡಹಳ್ಳಿಯಲ್ಲಿ ಚಿಕ್ಕಗಂಗಮ್ಮ ರಾಜಗೋಪುರ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನಮ್ಮ ಈ ಊರಿನ ಎಲ್ಲ ಪ್ರಮುಖರು ಸೇರಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನು ಆಹ್ವಾನಿಸಿದ್ದಾರೆ. ಇವತ್ತು ನಾವು ಎಲ್ಲ ಮುಖಂಡರು ಬಂದು ಇವತ್ತು ಈ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಮೊಟ್ಟ ಮೊದಲನೇದಾಗಿ ಈ ಊರಿನ ಎಲ್ಲ ಪ್ರಮುಖರಿಗೂ ಮತ್ತು ಗ್ರಾಮಸ್ಥಿನ ಎಲ್ಲ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತೀನಿ. ಆ ದೇವರು ಈ ಊರಿನ ಎಲ್ಲ ಜನತೆಗೂ ಕೂಡ ಆಶೀರ್ವಾದ ಮಾಡಲಿ ಅಂತ ನಾನು ಬಯಸ್ತೀನಿ. ಹಾಗೆ ಎಲ್ಲ ರೈತರಿಗೂ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ನಾನು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ಈ ಊರಿಗೆ ಗ್ರಾಮಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ಆ ಭಗವಂತನಲ್ಲಿ ನಾನು ಬೇಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತೊಂದಿನ ಎಂ ಮಾರಂಡಹಳ್ಳಿಯಲ್ಲಿ ಗಂಗಾಂಬಿಕಾ ದೇವಸ್ಥಾನಕ್ಕೆ ರಾಜಗೋಪುರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಒಂದು ರಾಜಗೋಪುರ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು 28ಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಆದಿನಾರಾಯಣರವರು ಬಂದಿದ್ದಾರೆ ಮತ್ತು ನಮ್ಮ ರಾಜೇಂದ್ರ ಗೌಡರು ಬಂದಿದ್ದಾರೆ, ಅರ್ಜುನ್ ರೆಡ್ಡಿ, ಸುಬ್ರಹ್ಮಣ್ಯ ರೆಡ್ಡಿ, ವೇಣು, ಗುಜ್ಜನಪಲ್ಲಿ ಮಂಜು, ವೆಂಕಟರಾಮಯ್ಯ, ನಮ್ಮ ಉಮಾಶಂಕರು, ಮಂಜು, ಸೋಮು, ಸತೀಶು, ಗೋಲ್ಪಲ್ಲಿ ವೆಂಕಟೇಶು, ಸುಬ್ರಹ್ಮಣ್ಯ, ಎಲ್ಲರೂ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸಹೋದರರು, ತ್ರಿವೇಣಮ್ಮ ನಮ್ಮ ಸಹೋದರಿ, ಇನ್ನೊಬ್ಬ ಅಲ್ಲಿದ್ದಾರೆ ಅವರಿಬ್ರು, ನಾಗೇಶ್ವರಿ, ಹನುಮಂತಪಲ್ಯ ನಮ್ಮ ಚೇರ್ಮನ್ ಆಯಮ್ಮ ಬಂದಿದ್ದಾರೆ. ಎಲ್ಲರೂ ದಯವಿಟ್ಟು ಎಲ್ಲರೂ ಕೂಡ ಮಾಧ್ಯಮದವರು ಕೂಡ ನಮ್ಮ ಸ್ವಾಗತ ಹೇಳ್ತಾ, ಇವತ್ತೊಂದಿನ ಇಲ್ಲಿ ಒಳ್ಳೆ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ದೇವರು ಒಳ್ಳೇದಾಗಲಿ. ಇವ್ರ ಗ್ರಾಮಸ್ಥರು ಇಷ್ಟು ಮಾತ್ರ ಕಷ್ಟಪಟ್ಟು ರಾಜಗೋಪುರ ಕಟ್ಟಿ ಎಲ್ಲ ಒಳ್ಳೆ ಪೂಜೆಗಳು ಮಾಡಿಸಿ ಇವತ್ತು ನಮ್ಮನ್ನು ಕರೆದು ನಮ್ಮನ್ನು ಒಂದು ಆಶೀರ್ವಾದ ಮಾಡಿಸಿದ್ದಾರೆ. ಇಲ್ಲಿ ಮಾಡಿಸಿರಕ್ಕಂಥ ಪುರೋಹಿತರಿಗೆ ಕೂಡ ನಾವು ಅಭಿನಂದನೆಗಳು ಹೇಳ್ತಾ, ಈ ಗ್ರಾಮಸ್ಥರಿಗೆ ದೇವರು ಆಶೀರ್ವಾದ ಮಾಡಲಿ. ಆ ತಾಯಿ ಒಳ್ಳೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ. ನಾವು ಬಂದಿರತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆದಿನಾರಾಯಣಗೆ ಆಶೀರ್ವಾದ ಆಗಿ ಎಲ್ಲರೂ ಕೂಡ ನಿಮ್ಮ ಗ್ರಾಮಸ್ಥರೆಲ್ಲ ನಾವು ಆಶೀರ್ವಾದ ಮಾಡ್ತೀವಿ ಅಂತೇಳಿ ನಾನು ಕಳಕಳಿಯಿಂದ ಮನವಿ ಮಾಡಿ 4 ಮಾತು ಮುಕ್ತಾಯ ಮಾಡ್ತೀನಿ.